ನಮ್ಮ ಕುಮಾರಣ್ಣವರು ನಿಮ್ಮೆಲ್ರಿಗೂ ಗೊತ್ತಿದೆ, ಈ ರಾಜ್ಯದಲ್ಲಿ ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳು ಕೆಲವೇ ತಿಂಗಳುಗಳಲ್ಲಿ ಅವ್ರಿಗೇನಾದರೂ 5 ವರ್ಷ ಸಿಕ್ಕಿದ್ರೆ ಈ ಕರ್ನಾಟಕ ರಾಮರಾಜ್ಯ ಆಗಿರೋದು, ಕರ್ನಾಟಕ ರಾಮರಾಜ್ಯ ಆಗಿರೋದು. ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ, ಕೆಲಸ ಮಾಡಿದರೆ ಅದು ಕುಮಾರಣ್ಣವರು. ನಿಮ್ಮೆಲ್ರಿಗೂ ಗೊತ್ತಿದೆ, 25,000 ಕೋಟಿ ಸಾಲ ಮನ್ನಾ ಮಾಡಿದರು. ಅದು ಸಂಯುಕ್ತ ಸರ್ಕಾರದಲ್ಲಿ ಅವರ ಪ್ರೋತ್ಸಾಹ ಇಲ್ಲದೇ ಇದ್ರೆ ಇವತ್ತು ಎಷ್ಟೋ ಕಷ್ಟಪಟ್ಟು 25,000 ಕೋಟಿ ಸಾಲ ಮನ್ನಾ ಮಾಡಿದರು. ಜನ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಕುಮಾರಣ್ಣವರು ಇಡೀ ರಾಜ್ಯ ಓಡಾಡಿದರು. ಪಂಚರತ್ನ ಕಾರ್ಯಕ್ರಮಗಳು ಕೊಡ್ತೀವಿ, ಜನ ಚೆನ್ನಾಗಾಗಲಿ, ಈ ರಾಜ್ಯ ರಾಮರಾಜ್ಯ ಆಗಲಿ. ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಇವತ್ತು ವಿದ್ಯಾಭ್ಯಾಸ, ಆರೋಗ್ಯ, ರಸ್ತೆ, ಕುಡಿಯೋಕ್ಕೆ ನೀರು, ಬಡವರಿಗೆ ಮನೆ. ಇದನ್ನು ಬಿಟ್ಟು ಬೇರೆ ಏನೇನೋ ಮಾಡಿ ಅವರ ಅಧಿಕಾರಕ್ಕೋಸ್ಕರ ಆಮಿಷಗಳನ್ನು ಒಡ್ಡಿ ಜನಗಳನ್ನು ಯಾಮಾರಿಸಿ ಓಟ್ ಹಾಕ್ಸ್ಕೊಂಡು ಇವತ್ತು ದಿನ ಬೆಳಗ್ಗೆ ಆದರೆ ಟಿ ವಿ ಆನ್ ಮಾಡಿದ್ರೆ ಬರೀ ಕಿತ್ತಾಟ. ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು ಅಂತ ಬಿಟ್ಟರೆ ಅಭಿವೃದ್ಧಿ ಇಲ್ಲ. ರಸ್ತೆಗೆ ಒಂದಷ್ಟು ಮಣ್ಣು ಹಾಕೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ನೋಡಿದ್ದೀರಿ, ರಸ್ತೆಗಳು ಯಾವ ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ದುಡ್ಡು ಕೊಟ್ಟರು ದುಡ್ಡು ಮಾಡ್ತಾ ಇದ್ದಾರೆ. ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಏನೋ ಅವರು 5 ಸ್ಕೀಮ್ಗಳನ್ನು ಕೊಟ್ಟರು. ಅದಕ್ಕೋಸ್ಕರ ಇವತ್ತು ಎಲ್ಲ ಟ್ಯಾಕ್ಸ್ಗಳು ರೈಸ್ ಮಾಡಾಕಿದ್ರು. ಪ್ರತಿಯೊಬ್ಬರೂ ಟ್ಯಾಕ್ಸು ಇವತ್ತು ಆಫೀಸರ್ಗಳಿಗೆಲ್ಲ ಟಾರ್ಗೆಟ್ ಅಂತೆ, ಯಾರನ್ನೂ ಬಿಡಂಗಿಲ್ಲ. ಪಾಪ ಯಾರೋ ಬೇಕ್ರಿಯವರಿಗೆ 20 ಲಕ್ಷ, 30 ಲಕ್ಷ, 50 ಲಕ್ಷ ಟ್ಯಾಕ್ಸ್ ಹಾಕಿದ್ರೆ ಅವ್ರು ಎಲ್ಲಿಂದ ಕಟ್ಟೋದು ಪಾಪ? ಬೇಕ್ರಿ ಅವರು ಕಡಿಮೆ ದುಡ್ಡಲ್ಲಿ ಪಾಪ ಅವ್ರೇನೋ ಬಿಸ್ಕೆಟ್ಸು, ಮಿಕ್ಸರು ಏನೋ ಸೇಲ್ ಮಾಡ್ತಾರೆ. ಇವತ್ತು ಅವರನ್ನು ಹಿಡಿದು ಇವತ್ತು ಟ್ಯಾಕ್ಸ್ಗಳು ಎಲ್ರಿಗೂ ಟಾರ್ಗೆಟ್. ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದೆ. ಸ್ಯಾಲ್ರಿಗಳು ಕೊಡೋಕ್ಕೆ ದುಡ್ಡಿಲ್ಲ, ಕಾಂಟ್ರಾಕ್ಟರ್ಗಳು ಕೊಡೋಕ್ಕೆ ದುಡ್ಡಿಲ್ಲ. ಇವತ್ತು ಯಾವ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಬಿಲ್ ಬರ್ತದೆ ಅನ್ನೋ ಗ್ಯಾರಂಟಿ ಇಲ್ಲ. 40%, 50% ಕಮಿಷನ್ ಕೊಡಬೇಕು ಎಲ್ಲದಕ್ಕೂ. ಈ ಸರ್ಕಾರ ನಿಜವಾಗ್ಲೂ ಅದು ಏನು ಸರ್ಕಾರ ಅಂತ ಹೇಳಬೇಕು ನಮಗಂತೂ ಗೊತ್ತಿಲ್ಲ. ಇವತ್ತು ಯುವ ನಿಧಿ ಅಂತ ಮಾಡಿದರು. ಇವತ್ತು ಇಷ್ಟು ಜನ ಯುವಕರಿದ್ದೀರಿ, ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ? ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ? 3,000 ರೂಪಾಯಿ, 1,500 ರೂಪಾಯಿ ನುಡ್ದಂತೆ ನಡ್ತಿದ್ದೀವಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು. ಎಲ್ಲಿ ಸ್ವಾಮಿ ಈ ಸ್ಕೀಮ್ ಏನಾಯಿತು? ಡೆಡ್ ಆಗೋಯ್ತು. ಎಲ್ಲಿ ನುಡ್ದಂತೆ ನಡೆದಿದ್ದು? ಮಹಿಳೆಯರಿಗೆ 2,000 ಕೊಡ್ತೀರಿ, ಚುನಾವಣೆ ಬಂದಾಗ ಮಾತ್ರ ಕೊಡ್ತೀರಿ. ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಇತ್ತು, ಅವತ್ತು ರಾತ್ರಿ, ಅದು ಹಿಂದಿನ ರಾತ್ರಿ ಹೆಣ್ಮಕ್ಳ ಅಕೌಂಟಿಗೆ 4,000, 6,000 ಎಷ್ಟೋ ಬಂತು. ಅವತ್ತು ಒಂದು ದಿವಸ ಓಟ್ ಹಾಕ್ಕೊಂಡ್ಬಿಟ್ರೆ ನಮ್ಮ ನಿಖಿಲ್ ಕುಮಾರಣ್ಣನ ತೊಂದರೆ ಆಯಿತು. ಬರೀ ಚುನಾವಣೆಗೆ ಯಾಮಾರಿಸೋದು ಬಿಟ್ಟರೆ ಅವರಿಗೆ ಬೇರೆ ಅಜೆಂಡಾ ಇಲ್ಲ. ಭ್ರಷ್ಟಾಚಾರ ಇವತ್ತು ನೋಡಿದಿರಲ್ಲ, ಸರ್ಕಾರದಲ್ಲಿ ಎಷ್ಟು ಜನ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಜೈಲುಗಳಿಗೆ ಹೋಗ್ತಾ ಇದ್ದಾರೆ. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಯಾವುದನ್ನ ಒಂದು ಹಗರಣ ಇತ್ತಾ? ಯಾರಾದರೂ ಜೈಲಿಗೆ ಹೋಗಿದ್ರಾ? ಅದು ಕೆಲವೇ ತಿಂಗಳುಗಳು. ಹೆಣ್ಮಕ್ಳಿಗೆ ಸಾರಾಯಿ ನಿಷೇಧ ಮಾಡಿದ್ರು. ಇದು ಏನೋ ಹೆಣ್ಮಕ್ಳಿಗೆ ಲ್ಯಾಟ್ರಿನ್ ಎಷ್ಟು ಅನುಕೂಲ ಆಯಿತು. ಲ್ಯಾಟ್ರಿನ್ ನಿಷೇಧ ಮಾಡಿದ್ದು, ಸಾರಾಯಿ ನಿಷೇಧ ಮಾಡಿದ್ದು. ಇವತ್ತು ಅವ್ರ ಹತ್ರ ಏನು ಅಭಿವೃದ್ಧಿ ಇಲ್ಲ. ಇವತ್ತು ಅವರು ಶಾಸಕರೇ ಅವರನ್ನು ಬೈಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾವಾಗ ಈ ಸರ್ಕಾರ ಬೀಳ್ತದೆ ಗೊತ್ತಿಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.